ಮಾಚೋಹಳ್ಳಿಯಲ್ಲಿ ರಾತ್ರೋರಾತ್ರಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ. ಬಾಗಿಲು ಒಡೆದು ಲಕ್ಷಾಂತರ ರೂಪಾಯಿ ಮೌಲ್ಯದ ಪಂಪ್ ಸೆಟ್, ಕೇಬಲ್, ಹಾರೆ, ಗುದ್ದಲಿ ಮತ್ತಿತರ ಪರಿಕರಗಳನ್ನು ಕದ್ದೊಯ್ದಿದ್ದಾರೆ. ಈ ಹಿಂದೆ ಕೂಡ ಅನೇಕ ಕಡೆಗಳಲ್ಲಿ ಈ ರೀತಿಯ ಕಳ್ಳತನ ನಡೆದಿತ್ತು. ಕಳ್ಳರ ಹಾವಳಿಯಿಂದ ಸ್ಥಳೀಯ ಗ್ರಾಮಸ್ಥರು ಆತಂಕಗೊಂಡಿದ್ದು ಕಳ್ಳರ ಹಾವಳಿಗೆ ಕಡಿವಾಣ ಹಾಕುವಂತೆ ಮನವಿ ಮಾಡಿದ್ದಾರೆ. ಈ ಸಂಬಂಧ ನಮ್ಮ ವಾಹಿನಿಗೆ ತಮ್ಮ ಅನಿಸಿಕೆಗಳನ್ನು ಗ್ರಾಮಸ್ಥರು ಹಂಚಿಕೊಂಡಿದ್ದಾರೆ. ಸರ್, ನನ್ನ ಮಾಚೋಳ್ಳಿ ನಾಗರಾಜು ಅಂತ ಹೇಳಿ, ಚೆನ್ನೇಗೌಡರ ಮಗ ನಾಗರಾಜು ಅಂತ ಹೇಳಿ, ನಮ್ಮ ಮಾಚೋಳ್ಳಿ ಒಳಗೆ ಇವಾಗ ರಾತ್ರಿ ಮೋಟ್ರ್ ಆನ್ ಮಾಡಿದ್ದು. ಆನ್ ಮಾಡಿಬಿಟ್ಟು ರಾತ್ರಿ 7:30ವರೆಗೂ ಇಲ್ಲಿದ್ದೆ. 7:30ವರೆಗೂ ಇದ್ಬಿಟ್ಟು ಆಮೇಲೆ ಮನೆಗೆ ಹೋದೆ. ಬಂದ್ಬಿಟ್ಟು ಬೆಳಗ್ಗೆಗೆ ಬಂದ್ಬಿಟ್ಟು ಮೋಟ್ರ್ ಆಫ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದು ನೋಡಿದ್ರೆ ನೋಡ್ರಿ ಬಾಗಿಲೆಲ್ಲ ಹೊಡೆದಾಕವ್ರೆ. ಹೊಡೆದಾಕ್ಬಿಟ್ಟು ಕೇಬಲ್ ಇತ್ತು, ಕೇಬಲ್ ಎಲ್ಲನೂ ಎಲ್ಲ ಎಳ್ಕೊಂಡು ಎಲ್ಲ ಪೂರ್ತಿ ಹೋಗ್ಬಿಟ್ಟವ್ರೆ. ಫುಲ್ ಕೇಬಲ್ ಎಲ್ಲ ಎಳೆದ್ಬಿಟ್ಟು ಕೇಬಲ್ ಎಳ್ಕೊಂಡು ಹೋಗವ್ರೆ. ಒಂದು ಇಲ್ಲಿ ಇದು ಅರೆಕೋಲು, ಸೆನ್ಕೆ, ಗುದ್ಲಿ ಅವೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕೇಬಲ್ ಪೂರ್ತಿ ಎಲ್ಲ ಎಳ್ಕೊಂಡು ಹೋಗಿ ಬಾಗಿಲೆಲ್ಲ ಹೊಡೆದಾಕ್ಬಿಟ್ಟವ್ರೆ. ಪೂರ್ತಿ ಬಾಗಿಲೆಲ್ಲ ಹೊಡೆದಾಕ್ಬಿಟ್ಟು ಹೋಗಿದ್ದಾರೆ. ನೋಡಿರೋರೇ ಮಾಡಿರೋದ ಹೆಂಗೆ ಇದು? ಈ ಯಾರು ಅಂತ ಹೇಳಕ್ಕೆ ಆಗೋದಿಲ್ಲ ಸರ್, ಗೊತ್ತಿಲ್ಲ. ಎಲ್ಲ ಅನಾಮಧೇಯರು ಸುಮಾರು ಜನ ಎಲ್ಲ ಓಡಾಡ್ತಾ ಇರ್ತಾರೆ. ಗಾಡಿಗಳಿಗೆ ಅವೇನು ನಂಬರ್ ಪ್ಲೇಟ್ ಇರಲ್ಲ, ಏನಿಲ್ಲ, ರೋಡ್ನಾಗ ಓಡಾಡ್ತಾ ಇರ್ತಾರೆ. ಯಾರು ಅಂತ ಇಲ್ಲ ಸರ್, ಯಾರು ಅಂತ ಹೇಳಕ್ಕಾಗಲ್ಲ ಸರ್. ಇದು ಹಿಂದೆ ಒಂದ್ಸರಿ ಆಗಿತ್ತು ಸರ್, ಇದು 2ನೇ ಸರಿ ಸರ್. ಇದು 2ನೇ ಸರಿ ಸರ್. ಇದೇ ನಮ್ಮ ಮಾಚೋಳ್ಳಿ ಒಳಗೆ ಕರೇಗೌಡ್ರದೊಂದು ಬೋರ್ವೆಲ್ ಆಗಿ ಎತ್ತವ್ರೆ. ಮೇಷ್ ನಾಗಣ್ಣ ಅಂತ ಇದ್ದಾರೆ, ಅವ್ರದ್ದೊಂದು ಎತ್ತಿದ್ದಾರೆ. ಇಲ್ಲಿ KG ಲೆಕ್ಕನಹಳ್ಳಿ ಒಳಗೆ ಕದ್ರಿ ನರಸಿಂಹಮೂರ್ತಿ ಅನ್ನೋರು ಅವ್ರ ತೋಟದಲ್ಲಿ ಒಂದು. ಒಟ್ಟು 4 ಕಡೆ ರಾತ್ರಿ ಕಳ್ತನ ಆಗಿದೆ. ಎಲ್ಲ ಕೇಬಲ್ಗಳು ಎತ್ಕೊಂಡಿದ್ರೆ, ಮತ್ತೆ ಸಾಮಾನುಗಳು ಏನೇನು ಇದೆಯೋ ಎಲ್ಲ ಬೆಲೆ ಬಾಳ ಅಂತ ಸಾಮಾನುಗಳು ಎಲ್ಲ ಇಟ್ಟಿರ್ತೀವಲ್ವಾ ಸರ್. ಇವಾಗ ಈ ಮದ್ದೊಡಿಯಕ್ಕೆಲ್ಲನೂ ಪಂಪ್ಗಳು, ಗಟರ್ ಇವೆಲ್ಲನೂ ಅದ್ರದ್ದೆಲ್ಲ ಇದು ಬರ್ತದೆ, ಕಾಪರ್ದು ಬರ್ತದಲ್ಲ ಗಟರ್ದು, ಅವೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾರೋ ನೋಡ್ಕೊಂಡಿರೋರೇ ಮಾಡಿರ್ಬೋದು ಅಂತ ಅನ್ಕೊಂತೀನಿ ಸರ್. ಇಲ್ಲ ಸರ್, ಏನು ಕಂಪ್ಲೇಂಟ್ ಕೊಡಲಿಲ್ಲ. ಏನು ಕಂಪ್ಲೇಂಟ್ ಕೊಟ್ರೆ ಇದು ಮಾಡಿ ಅಂತ ಕಂಪ್ಲೇಂಟ್ ಕೊಡಲಿಲ್ಲ. ನೋಡಿ ರೆಡಿ ಮಾಡಿಸ್ತಾ ಇದ್ದೀವಿ ಸರ್. ಇವಾಗ ನೀರು ಕಟ್ಟಬೇಕಲ್ವ ಸರ್, ಬೆಳೆ ಇದಾಗ್ತದೆ. ನರಸಿಂಹಮೂರ್ತಿ ಅಂತ, KG ಲೆಕ್ಕನಹಳ್ಳಿ ಸರ್. ನಮ್ಮ ಪಕ್ಕದಲ್ಲೇ ತೋಟ. ನಮ್ಮಲ್ಲಿ ಕೇಬಲ್ಲು, ಮಿಷಿನ್ ಮನೆ, ಪಂಪ್ ಹೌಸು ಬೀಗೆಲ್ಲ ಹೊಡೆದಿದ್ದಾರೆ. ಕೇಬಲ್ ಸುಮಾರು ಒಂದು 50,000 ರೂಪಾಯಿ ಕೇಬಲ್ನ ಹೇಳ್ಕೊಂಡು ಹೋಗ್ತಾರೆ ಸರ್. ರಾತ್ರಿ ಮೋಸ್ಟ್ಲಿ ಎಷ್ಟು ಗಂಟೆಗೆ ಆಯ್ತು ಅಂತ ಗೊತ್ತಿಲ್ಲ. ಒಂದೇ ಟೈಮಲ್ಲಿ ಆಗಿರೋದು 4 ಕಡೆ. ಬೀಗನೂ ಹೊಡೆದಿದ್ದಾರೆ ಸರ್. ಏನು ಅಂತ ಗೊತ್ತಿಲ್ಲ ಸರ್. ಅದು ಸುಮಾರು ಜನ ರೋಡಲ್ಲಿ ಓಡಾಡ್ತಿರ್ತಾರೆ. ಯಾರು ಅಂತ ಹೇಳ್ತೀರಾ? ಇಲ್ಲ ಸರ್, ಯಾರ ಮೇಲೆ ಅನುಮಾನ ಪಡಕ್ ಆಗೋದಿಲ್ಲ. ನಿಮ್ದು ಎಷ್ಟು ವರ್ತು ಸರ್? ನಮ್ದೊಂದು 50,000 ರೂಪಾಯಿ ವರ್ತು ಸರ್. ನಾನು ಮಾಚೋಳ್ಳಿ ಗ್ರಾಮ ಪಂಚಾಯತಿ ಮೆಂಬರು ಪ್ರಕಾಶ್ ಗೌಡ ಅಂತ. ಇವತ್ತು ಏನಾಗಿದೆ ಅಂದ್ರೆ, ಗಾಡಿಗಳೆಲ್ಲ ನಮ್ಮ ಇಲ್ಲಿ ಸಿಟಿ ಹತ್ರ ಇರೋದ್ರಿಂದ ನಿನ್ನೆ ನಾನು ಯಾರೋ 3 ಜನ ಹುಡುಗರು ಬಂದ್ರು. ಬೈಕಲ್ಲಿ ಬಂದವರು ಮಾಚೋಳ್ಳಿ ನಾನು ಫಾಲೋ ಮಾಡ್ಕೊಂಡು 5-6 ಸತಿ ಓಡಾಡಿದವರು ನಾನು ಏನ್ ಮಾಡಿದೆ ನೋಡೋಣ ಯಾರು ಅಂತ ಓಡ್ ಬಂದೆ. ಪಂಚಾಯತಿ ಹತ್ರ ಲಾಕ್ ಮಾಡಕ್ ನೋಡಿ ಪೊಲೀಸವ್ರಿಗೆ ಹಿಡ್ಕೊಡೋಣ ಅಂತ ಮಾಡಿದೆ. ಬಟ್ ನನ್ಗೆ ಯಾಮಾರಿಸಿ ತಳ್ಳಿಬಿಟ್ಟು ನನ್ನ ಪಾಸ್ ಆಗ್ಬಿಟ್ರು. ಇವತ್ತು ಪಂಚಾಯತಿಲಿ ತೆಗ್ಸಿದ್ರೆ, ಕ್ಯಾಮ್ರಾ ತೆಗ್ಸಿದ್ರೆ, ವಿಡಿಯೋ ತೆಗ್ಸಿದ್ರೆ ಗೊತ್ತಾಗ್ತದೆ ಯಾರು ಅಂತ. ಬಟ್ ಏನಂದ್ರೆ ನಮ್ಮ ಮಾದನಹಳ್ಳಿ ಸುತ್ತು ಇವತ್ತು ಏನಿದ್ರೆ ಅರ್ಧ ದಾಸನ್ಪುರ ಪೊಲೀಸವರು ಒಂದು 54 ಜನ ಇದ್ದಾರೆ. ಇವಾಗ ಬೆಂಗಳೂರು ಸೇರಿಸಿದ್ದಾರೆ. ಬಟ್ ನಮ್ಮ ಪೊಲೀಸವ್ರು ಫೋನ್ ಮಾಡಿದ್ರೆ ನಮ್ಗೆ ಸ್ಪಂದಿಸ್ತಾರೆ, ಏನು ತೊಂದರೆ ಏನಿಲ್ಲ. ಬಟ್ ಪೊಲೀಸವ್ರು ಕಮ್ಮಿ ಇರೋದ್ರಿಂದ ಯಾವ ಕಡೆ ಕಳಿಸ್ತಾರೆ, ಏನ್ ಮಾಡ್ತಾರೆ. ಇವತ್ತು ಹೊರಗಡೆ ಅವ್ರಿಗೆ ಯಾರು ಬಂದವ್ರಿಗೆ ಏನಾಗೋರು ಇಲ್ಲಿ ಗಾಂಜಾ ಇಂದ ಹಿಡಿದು ಮತ್ತೆ ವೆಹಿಕಲ್ಗಳನ್ನ ಕಳ್ತನ ಹೊಡೆದು ಕಿತ್ಕೊಂಡು ಹೋಗೋದು, ಚೈನ್ಗಳು ಓದ್ತಾ ಇದ್ದವ್ರು ಚೈನ್ ಕಿತ್ಕೊಂಡು ಹೋಗೋದು. ಇವತ್ತು ರೈತರುಗಳು ಕೆಲವು ಕಡೆ ಕುಣಿಗಳವರೆಗೂ ಆರಂಭ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರು. ಇವತ್ತು ಆರಂಭನೆ ಮಾಡಕ್ಕೆ ಇಷ್ಟಪಡ್ತಾ ಇಲ್ಲ. ಇವತ್ತು ಬೋರ್ವೆಲ್ಗಳಲ್ಲಿ ನೋಡಿ, ಇವತ್ತೆಲ್ಲ ಐಟಮ್ ನೀವು ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ವಿಡಿಯೋ ಮಾಡಿ ನೋಡಿ ಗೊತ್ತಾಗ್ತದೆ. ಇವರು ಇಂಥವೆಲ್ಲ ವರ್ಷಕ್ಕೆ 1 ಲಕ್ಷ 2 ಲಕ್ಷ ಲಾಭ ಸಿಗ್ಬೋದು ಅಷ್ಟೇ ರೈತರಿಗೆ. ಅವರು ಇವತ್ತು ಮೋಟ್ರನ್ನ ವೈರ್ಗಳನ್ನ ಕಟ್ ಮಾಡ್ಕೊಂಡು ತಗೊಂಡೋಗಿ ಅವ್ರು ಮಾರ್ಕೊಂಡು ನೋಡಿ ಬೋರ್ 4 ಕಡೆ ಕಲ್ತಾವ. ನಮ್ಮ ಕರೇಗೌಡರು ಮನೆಯವರು, ಈಗ ನಮ್ಮ ರಾಜಣ್ಣ ಅಂತ ಮೇಸ್ಟ್ರು ಇದ್ರಲ್ಲಿ ಇದಾರೆ ನೆಕ್ಕನಹಳ್ಳಿ, ಅಲ್ಲಿ ಒಂದೇ ನೈಟಲ್ಲಿ ನಾಗರಾಜು ಅಂತ ಇಲ್ಲಿ ತಿರ್ಗಾ, ಮತ್ತೆ ನಮ್ಮ ಕರೇಗೌಡರು ಮನೆಯವರು 4 ಕಡೆ ಒಂದೇ ದಿವಸ ಕಲ್ತನ ಮಾಡೋರೆ. ಆಮೇಲೆ ನಾನು ನಾಗಣ್ಣ ಮಾಸ್ಟ್ರು ಅಂತ ಇದ್ದಾರೆ. ಯಪ್ಪ ಬರೀ ರೈತರ ಕೆಲಸನೇ ಮಾಡೋದು. ಅಲ್ಲಿ ತೋಟದಲ್ಲಿ ಹೋಗಿ ವೈರ್ಗಳನ್ನೆಲ್ಲ ಸುತ್ತಿ ಇಟ್ಟವ್ರೆ.
ಅಲ್ಲಿ ವೈರ್ ಕಟ್ ಮಾಡಿ ಅಲ್ಲೇನೆ ಬಾಟ್ಲು ಎಣ್ಣೆ ಪಣ್ಣೆ ಎಲ್ಲ ಕುಡಿದು ಬಿಸಾಕಿ ಅಲ್ಲಿ ಬೆಂಕಿ ಕಾಯಿಸಿ ಕಳ್ತನ ಮಾಡ್ಕೊಂಡು ಇನ್ನಿಷ್ಟು ಧೈರ್ಯ ಇರ್ಬೇಕು. ಪೊಲೀಸ್ ಅವ್ರ ಮೇಲೆ ಭಯನೇ ಇಲ್ವಾ? ಏನಾಗ್ತದೆ ಅಂತ ನಮ್ಗೆ ಇಲ್ಲಿವರೆಗೂ ಇದಾಗ್ತಲ್ಲ. ರೈತರಿಗೆ ಏನ್ ಮಾಡಕ್ಕಾಗ್ತದೆ ಹೇಳಿ? ಅದೇ ಜೀವನ ಅವ್ರಿಗೆ. ಇವಾಗ ಏನು ಒಬ್ಬೊಬ್ರಿಗೆ ಏನು ಇಲ್ಲ ಅಂದ್ರೆ 1 ಲಕ್ಷ 2 ಲಕ್ಷ ಖರ್ಚಾಗ್ತದೆ. ಕೂಲಿ ಕೊಡ್ಬೇಕು, ವೈರ್ಗಳು ತರ್ಬೇಕು, ತಿರ್ಗಾಕ್ಸ್ಬೇಕು. ಆರಂಭ ಮಾಡಕ್ ಯಾರು ಇಷ್ಟಪಡ್ತಾರೆ ಹೇಳಿ? ಹಿಂಗಾದ್ರೆ ರೈತರಿಗೆ ನಾವು ಸಹಕಾರ ಕೊಡಕ್ ಆಗ್ಲಿಲ್ಲ ಅಂದ್ರೆ ನಮ್ಮ ಮನೆ ತಕ್ಕೆಲ್ಲ ಹೇಳಕ್ ಕೊಡ್ ಬಂದ್ರು. ನಮ್ ಡಿಪಾರ್ಟ್ಮೆಂಟ್ ಹೇಳ್ಕೊಳ್ಳೋದು ನಮ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಮ್ಮ ಆಜ್ಞೆಗಳಿಗೆ 100 ಜನ ಪೊಲೀಸ್ನ ಹಾಕ್ಬೇಕು. ತುಂಬಾ ಕಷ್ಟ ಆಗ್ತಾ ಇದೆ ಇಲ್ಲಿ. ಈ ಒಬ್ಬೊಬ್ರು ಲೇಡೀಸ್ ಹೋಗೋದನ್ನ ಚೈನ್ ಕಿತ್ಕೊಳೋದು, ಗಾಡಿ ಕಿತ್ಕೊಳೋದು. ಮೊನ್ನೆ ನೋಡಿ ನೆನ್ಮಂಗ್ಳ ಹತ್ರ 2 ಇದಕ್ಕೆ ಕಾಲ್ಗೆಜ್ಜೆ ಹಾಕೊಂಡಿರೋದಕ್ಕೆ ಕಾಲೇ ಕಟ್ ಮಾಡಿ ಕರ್ಕೊಂಡು ಹೋಗೋದ್ರೆ ಏನ್ ಮಾಡೋದು ಹೇಳಿ? ಯಾರನ್ನ ಕೇಳೋಣ ಹೇಳಿ? ಅವ್ರ ಮನೆ ಫ್ಯಾಮಿಲಿ ಏನಾಗ್ಬೋದು? ಆ ಫ್ಯಾಮಿಲಿ ಕತೆ ಏನಾಗ್ಬೋದು? ಆ ಮನೆ ವಾಸ್ತಾರಾಗಿದ್ರೆ ಅವ್ರ ಗತಿ ಏನಾಗ್ಬೇಕು? ಅವ್ರ ಮಕ್ಳ ಕತೆ ಏನಾಗ್ಬೇಕು? ಅವ್ರ ಮನೆಯಲ್ಲಿ ನಂಬ್ಕೊಂಡಿರೋರ್ ಕತೆ ಎಲ್ಲ ಸರ್ವನಾಶ ಆಗ್ಬಿಡ್ತದೆ. ಯಾರನ್ನ ಇದನ್ನ ಕೇಳ್ಬೇಕು ಅನ್ನೋದು ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಒಬ್ಬ ಕಳ್ಳನ್ ಹಿಡ್ಕೊಳಕ್ಕೂ ಭಯ ಆಗ್ತದೆ. ಅವ್ನಿಗೊಂದ್ ಏಟ್ ಹೊಡಿಯೋಕ್ಕೂ ಹೆದರ್ಕಂತಾರೆ. ಡಿಪಾರ್ಟ್ಮೆಂಟ್ಗೆ ಹೇಳಿದ್ರೆ ಡಿಪಾರ್ಟ್ಮೆಂಟ್ಗೆ ಈ ಕತೆ ಹಾಕೋತದೆ.